ಉಚ್ಚಾಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಶಾಸಕ ಎಸ್.ಟಿ. ಸೋಮಶೇಖರ್ ಬಿಜೆಪಿಯಿಂದ ನಮ್ಮನ್ನ ಉಚ್ಚಾಟನೆ ಮಾಡಿದ್ದು ಒಳ್ಳೆಯದೇ ಆಯಿತು ಎಂದು ಹೇಳಿದ್ದಾರೆ. ಇನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ನನ್ನ ಯಲ್ಲಾಪುರ ಕ್ಷೇತ್ರದ ಜನರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ. ನಿರ್ಣಯ ಆಗೋಗಿದೆ, ಇದರ ಬಗ್ಗೆ ನಾನು ಯೋಚನೆ ಮಾಡಲ್ಲ ಅಂತ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ. ಮುಂದೆ ಏನು ಆಗುತ್ತೆ ಅಂತ ಕಾದು ನೋಡೋಣ ಅಂತ ಹೇಳಿದ್ದಾರೆ. ನನಗೂ ಫ್ರೀ ಮಾಡಿ ನಿರೀಕ್ಷೆ ಮಾಡಿದ್ದೆ, ಸಸ್ಪೆಂಡ್ ಮಾಡ್ಬೋದು ಇಲ್ಲ 6 ವರ್ಷ ಉಚ್ಚಾಟನೆ ಮಾಡ್ಬೋದು ಅಂತೇಳಿ. ಬಟ್ ತಡವೇ ಆಗಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ 6 ವರ್ಷಗಳ ಕಾಲ ಎಕ್ಸ್ಪೆಲ್ ಮಾಡೋ ಮುಖಾಂತರ ನನಗೂ ಫ್ರೀ ಮಾಡಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಕ್ಸ್ಪೆಲ್ ಮಾಡ್ತಕ್ಕಂಥದ್ದು ಯಾರ್ಯಾರು ಕೈ ಹಾಕಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೇನೆ. ಚುನಾವಣೆ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ನಡೆದಂಥ ಕೆಲವು ಕೈ ಘಟನೆಗಳು ಹೈಕಮಾಂಡ್ ಗಮನಕ್ಕೆ ತಂದಂಥ ಸಮಯದಲ್ಲಿ ಸರಿಯಾಗಿ ಅದನ್ನು ನಿಭಾಯಿಸ್ತಕ್ಕಂಥ ಕೆಲಸ ಕೂಡ ಮಾಡಲಿಲ್ಲ. ಅವಾಗ ಸ್ವಲ್ಪ ಅಸಮಾಧಾನ ಆಯಿತು. ಅಸಮಾಧಾನ ಕೂಡ ಹೈಕಮಾಂಡ್ ಗಮನ ತಂದಿದ್ದೆ. ಅದನ್ನು ಯಥಾಸ್ಥಿತಿ ಮಾಡ್ತಕ್ಕಂಥದಕ್ಕೆ ಕೂಡ ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ಮುತುವರ್ಜಿ ವಹಿಸಿಲ್ಲ. ಅದರಿಂದ ಕೂಡ ನಾನು ಕೂಡ ದೂರ ಉಳಿದೆ. ಇವತ್ತು ಎಕ್ಸ್ಪೆಲ್ ಮಾಡಿದ್ದಾರೆ, ಕರೆಕ್ಟ್ ಡಿಸಿಷನ್ ಭಾರತೀಯ ಜನತಾ ಪಕ್ಷ ತೆಗೆದುಕೊಂಡಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ಕಳೆದ 1 ತಿಂಗಳಿಂದ 2 ತಿಂಗಳಿಂದ 3 ತಿಂಗಳಿಂದ ನೋಟಿಸ್ ಕೊಟ್ಟಂತ ಕಾರಣ ನಾವು ಮಾತನಾಡಿದ್ದೇವೆ. ಪಕ್ಷ ಏನೇ ನಿರ್ಣಯ ತೆಗೆದುಕೊಂಡು ಸ್ವಾಗತಿಸ್ತೀವಿ, ಅದೇ ಮಾತನ್ನು ಹೇಳ್ತೀವಿ. ಆದರೆ ಯಾಕಾಗಿ ಮಾಡ್ತಾರೆ, ಯಾರಿಗೆಲ್ಲ ಮಾಡ್ತಾರೆ, ಯಾವ ಉದ್ದೇಶಕ್ಕೆ ಮಾಡ್ತಾರೆ, ಇದು ಮಾತ್ರ ನನಗೊಂದು ಪ್ರಶ್ನೆ ಆಗುವುದು. ಅದು ಅವ್ರಿಗೆ ಪ್ರಶ್ನೆ ಆಗುವುದೇ ಅಂದರೆ ನನಗೊಂದು ಪ್ರಶ್ನೆ ಆಗುವುದು. ಅದಕ್ಕೆ ಸೂಕ್ತ ಸಂದರ್ಭದಲ್ಲಿ ಮಾಡ್ತಾರೆ. ಅವರಿಗೆ ಸರಿತಕ್ಕಂಥ ಅವರಿಗೆ ಸರಿ ಆಗ್ತಕ್ಕಂಥ ಉತ್ತರ ಕೊಡೋದಕ್ಕೆ ನನ್ನ ಕಡೆ ಆಗಲ್ಲ. ನನಗೆ ಸರಿಯಾದಂಥ ಉತ್ತರ ಅನಿಸಿದ್ರೆ ಏನು ಅನಿಸಿದ್ರೆ ಸ್ಥಿತಿ ಅದನ್ನು ಉತ್ತರಿಸಿದೆ. ನನ್ನ ಒಪ್ಪಿನಿಂದ ಏನೂ ಆಗಿದೆ ಅಂತ ನಾನು ಎಂದೂ ಹೇಳ್ಕೊಳ್ಳಿಲ್ಲ, ಇವತ್ತು ಹೇಳೋದಿಲ್ಲ. ಅವರ ಉತ್ತರಿಸಬೇಕು, ನಾನಲ್ಲ. ಬಿಜೆಪಿನ ಉತ್ತರಿಸಬೇಕು. ಚುನಾವಣೆ ಸಂದರ್ಭದಲ್ಲಿ ನಡೆದಂಥ ಘಟನೆ, ನಾವು ಲಿಖಿತವಾಗಿ ಕೊಟ್ಟಿರ್ತಕ್ಕಂಥ ಅದಕ್ಕೆ ಅವ್ರು ತೆಗೆದುಕೊಂಡಂಥ ನಿರ್ಣಯ, ಅದಕ್ಕೆ ಉತ್ತರ ಬಹುತೇಕ ಕಮ್ಮಿ ಕಮ್ಮಿ ತೆಗೆದುಕೊಂಡಂಥ ಉಚ್ಚಾಟನೆ ಅಂತ